ಓ ಬಲವಾದ ಹೊಡೆತ. ಫಿಟ್ನೆಸ್ ಸ್ಟಾರ್ ತಂಡದ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯ ಕಪ್ ಪ್ರಥಮ ವರ್ಷದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಯುವಕರು ಕ್ರೀಡೆಗೆ ಒತ್ತು ನೀಡುವ ಸಲುವಾಗಿ ಈ ಕ್ರೀಡಾಕೂಟಕ್ಕೆ ವಿಶೇಷ ಅತಿಥಿಯಾಗಿ ಬಂದಿದ್ದ ಸಮಾಜ ಸೇವಕ ಮತ್ತು ಯುವ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನು ಹೇಳಿ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಫಿಟ್ನೆಸ್ ಸ್ಟಾರ್ ತಂಡ ಸರ್ ಎಂ ವಿಶ್ವೇಶ್ವರಯ್ಯ ಕಪ್ ಎಂಬ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ ಮಾಡಿರುವುದು ಬಹಳ ಸಂತೋಷದ ವಿಷಯ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಮೂಲೆಗಳಿಂದ 16 ತಂಡಗಳು ಬಂದು ಭಾಗವಹಿಸಿರುವುದು ಕ್ರೀಡಾ ಸ್ಫೂರ್ತಿ ಮೆರೆದಿರುವುದಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳು. ಹಾಗೆ ಪ್ರತಿಯೊಬ್ಬ ಯುವಕರು ಕ್ರೀಡೆಗೆ ಒತ್ತು ಕೊಟ್ಟು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು, ಅವರ ಪ್ರತಿಭೆಯನ್ನ ಹೊರತರುವಂತಹ ಕೆಲಸ ಮಾಡಬೇಕು ಎಂದರು. ಇವರ ಆಫೀಸು ಸ್ಟೆಪ್ ಔಟ್ ಆಗಿ ಹೊಡೆಯುವ ಪ್ರಯತ್ನದಲ್ಲಿ ಸ್ಟ್ರೈಕ್ನ ಭಾಗದಲ್ಲಿ ಪ್ರವೀಣ್ ಕುಮಾರ್ ಮತ್ತೊಮ್ಮೆ ಸ್ವಿಚ್ ನಲ್ಲೇ ಓಟಗಳನ್ನ ಗಳಿಸುವ ಕ್ರಿಯಾ ಮುಂಭಾಗದಲ್ಲಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಡಾಟ್ ಹೆಡ್. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ರೆಪ್ಯುಟೇಷನ್ ಆಗಿ ಅತಿ ಹೆಚ್ಚಿನ ಒಂದು ನಿರ್ಮಾಣಗಳು ಮಾಡಿ ಶ್ರೀ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಹೆಸರಿನಲ್ಲಿ ನಮ್ಮ ಫಿಟ್ನೆಸ್ ತಂಡ ಇವತ್ತು ಎಂ ಬಿ ಕಪ್ ಅಂತ ಒಂದು ಬಹಳ ಮಹತ್ವವಾದ ಎಂ ಬಿ ಸರ್ ಕಪ್ ಅಂತ ಒಂದು ಮಹತ್ವವಾದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದಾರೆ. ಈ ಕ್ರಿಕೆಟ್ ಟೂರ್ನಮೆಂಟ್ ನ ಮುಖಾಂತರ ಎಲ್ಲ ನಮ್ಮ ಯುವಕರು, ಚಿಕ್ಕಬಳ್ಳಾಪುರ ಯುವಕರು 14 ಟೀಮ್ಗಳು ಬಂದಿದೆ ಇವತ್ತು. ಈ ಎಲ್ಲ 14 ಟೀಮ್ಗಳಿಗೆ ನಮ್ಮ MS ರಾಮ ಯೂತ್ ಫೌಂಡೇಶನ್ ಕಡೆಯಿಂದ, ನಮ್ಮ ಪಕ್ಷದ ಕಡೆಯಿಂದ ಎಲ್ಲರಿಗೂ ಆರ್ಥಿಕ ಅಭಿನಂದನೆಗಳು. ಮತ್ತೆ ಸ್ಪೋರ್ಟ್ ಫಾರ್ ಆಲ್ ಅಂತ ಹೇಳೋದು ಒಂದು ಉದ್ದೇಶಕ್ಕಾಗಿ, ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಡೈವರ್ಷನರಿ ಟ್ಯಾಕ್ಟಿಕ್ಸ್ ಮಾಡೋದು ಅಂತ ಈ ಒಂದು ಕಾಲದಲ್ಲಿ ನಮ್ಮ ಯುವಕರಿಗೆ ಈ ಫೋಕಸ್ ಕೊಟ್ಟು ಕ್ರೀಡಾಪಟುಗಳಲ್ಲಿ, ಮತ್ತೆ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ವಾಲಿಬಾಲ್, ಬಾಸ್ಕೆಟ್ಬಾಲ್, ಯಾವುದೇ ಒಂದು ರೀತಿಯ ಸ್ಪೋರ್ಟ್ಗಳಿರ್ಬೋದು, ಈ ರೀತಿಯಲ್ಲಿ ನಮ್ಮ ಯುವಕರಿಗೆ ದಾರಿ ತಪ್ಪದೇ ಇರುವಂತ ಒಂದು ಕೆಲಸ ಮಾಡಿ ಎಲ್ಲ ನಮ್ಮ ಯುವಕರಿಗೆ ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹ ನೀಡಿ ಚಿಕ್ಕಬಳ್ಳಾಪುರಿನ ಜನತೆ, ಚಿಕ್ಕಬಳ್ಳಾಪುರಿನ ಯುವಕರಿಗೆ ಇನ್ನು ಹೆಚ್ಚು ಈ ಸ್ಟೇಡಿಯಂಗಳಲ್ಲಿ, ಇವತ್ತು ಒಂದು ಚಿಕ್ಕಬಳ್ಳಾಪುರ ಸ್ಟೇಡಿಯಂ ಇದೆ, ಇಲ್ಲಿ ಇನ್ನು ಬಹಳಷ್ಟು ಸ್ಟೇಡಿಯಂಗಳು ಎಲ್ಲ ನಮ್ಮ ತಾಲೂಕುಗಳಲ್ಲಿ ಇಂಥ ಸ್ಟೇಡಿಯಂಗಳಾಗಬೇಕು. ಸ್ಪೋರ್ಟ್ಸ್ ಆಗಿರೋದು ನಂಬರ್ 1 ಅಜೆಂಡಾ ಆಗಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ನೀಡುವಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಮಾಡಬೇಕಿಲ್ಲಿ. ಇದೇ ರೀತಿ ಇವತ್ತು ಬಂದಿರೋ ಎಲ್ಲ ನಮ್ಮ ಆರ್ಗನೈಸಿಂಗ್ ಟೀಮ್ಗಳಿಗೆ ಮತ್ತು ನಮ್ಮ ಯುವ ತಂಡಗಳಿಗೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ತಿಳಿಸಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ. ಇಲ್ಲಿ ಈ ತಂಡಗಳು ಇವತ್ತು ಯಾರ್ಯಾರು ಬಂದಿದಾರ, ನಿನ್ನೆನೂ ಕೆಲವು ಮ್ಯಾಚ್ಗಳಾಗಿದೆ, ಇವತ್ತು ಕೆಲವು ಮ್ಯಾಚ್ಗಳಾಗುತ್ತೆ. ಫೈನಲ್ ಟೀಮ್ಗಳು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್. ಈ ಒಂದೇ ಟೂರ್ನಮೆಂಟ್ ಅಲ್ಲ, ಮುಂಬರುವ ದಿನಗಳಲ್ಲಿ ನೆಚ್ಚಷ್ಟು ಟೂರ್ನಮೆಂಟ್ಗಳು ಮಾಡಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸ ನಾವೆಲ್ಲ ಮಾಡ್ತೀವಿ. ಧನ್ಯವಾದ. ಇನ್ನು ಈ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ, ಎರಡನೇ ಬಹುಮಾನವಾಗಿ 25,000 ರೂಪಾಯಿ ನೀಡಿ ಆಕರ್ಷಕ ಟ್ರೋಫಿ ನೀಡಿದ್ದಾರೆ. ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.